ಕಾಂಗ್ರೆಸ್ನ ಕುರ್ಚಿ ಕದನದ ಮಧ್ಯೆ ಅಕಸ್ಮಾತ್ ಏನಾದರೂ ಸರ್ಕಾರಕ್ಕೆ ತೊಂದರೆ ಆಯಿತು ಅಂತಾದರೆ ಅಥವಾ ರೆಬೆಲ್ ನಾಯಕರು ಸೃಷ್ಟಿಯಾಗಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಒಂದು ಕ್ರಾಂತಿ ಆಯಿತು ಆ ಕ್ರಾಂತಿ ಕರ್ನಾಟಕದಲ್ಲಿ ಆದರೆ ಆಗ ಪರಿಸ್ಥಿತಿ ಏನಾಗುತ್ತೆ ಆಗೆಲ್ಲರೂ ಕೂಡ ಅಂದಾಜು ಮಾಡಿದ್ದು ಬಿಜೆಪಿ ಹತ್ರ ಅಂದರೆ ಬಿಜೆಪಿ ಹತ್ರ ಬೊಟ್ಟು ಮಾಡಿ ಬಹುಶಃ ಸರ್ಕಾರ ರಚನೆಗೆ NDA ಮೈತ್ರಿಕೂಟ ಪ್ಲಾನ್ ಮಾಡಬಹುದು ಅಂತ ಹೇಳಿ. ಆದರೆ ಈಗ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರೆಬೆಲ್ ಶಾಸಕರ ಜೊತೆಗೆ ನಾವು ಸರ್ಕಾರ ಮಾಡಲ್ಲ, ಜನರು ನಮಗೆ ಬಹುಮತ ಕೊಟ್ಟರೆ ಮಾತ್ರ ನಾವು ಸರ್ಕಾರವನ್ನು ಮಾಡ್ತೇವೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಗುಜರಾತ್ ಬಿಹಾರ್ ಮಾದರಿಯಲ್ಲಿ ಬಹುಮತನ ತರ್ತೇವೆ, ನಾವು ಜ್ಯೋತಿಷ್ಯ ಹೇಳೋದಿಲ್ಲ, ಮುಂದೆ 170 ಸ್ಥಾನವನ್ನು ಗೆಲ್ತೇವೆ, ಅದಾದ ನಂತರ ಸುಭದ್ರ ಸರ್ಕಾರವನ್ನ ಜನರ ಆಶೀರ್ವಾದದಿಂದ ಅವರ ತೀರ್ಪಿನಿಂದ ರಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಿಹಾರ್ ಚುನಾವಣೆ ಆದಮೇಲೆ ಕಾಂಗ್ರೆಸ್ಸು ವೀಕ್ ಪೂರ್ತಿ ವೀಕ್ ಆಗೋಗಿದೆ. ನೋಡ್ರಿ, ಅವರಾಗೆ ಅವ್ರು ಬರ್ತೀನಿ ಅಂದರು, ನಾವು ಅವ್ರ ಜೊತೆ ಸರ್ಕಾರ ಮಾಡಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಯಾವುದೇ ರೆಬಲ್ ಶಾಸಕರ ಜೊತೆ ನಾವು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ, ಅವಶ್ಯಕತೆಯೂ ಇಲ್ಲ. ನಾವು ಜನರ ಮ್ಯಾಂಡೇಟ್ ತೊಗೊಂಡು ಹೋಗೋವಂಥ ತೀರ್ಮಾನವನ್ನು ನಾವು ಮಾಡಿದ್ದೀರಿ, ಜನರ ಮ್ಯಾಂಡೇಟ್ಗೆ ಹೋಗ್ತೀರಿ. ನಾವು ಮತ್ತು JDS ಮುಂದೆ ಬರುವಂಥ ಚುನಾವಣೆಗಳಿಗೆ ಒಟ್ಟಾಗಿ ಹೋಗ್ತೀರಿ. ಕರ್ನಾಟಕದಲ್ಲಿ 170 ಯಾವ ರೀತಿ ಬಿಹಾರದಲ್ಲಿ ಬಂತು, ಯಾವ ರೀತಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆದಾಗ ರಿಸಲ್ಟ್ ಬಂತು, ಸೇಮ್ ರಿಸಲ್ಟ್. ನಾನಿವತ್ತು ನನ್ನ ಜ್ಯೋತಿಷ್ಯ ಅಂತ ಹೇಳೋರಲ್ಲ DK ಶಿವಕುಮಾರ್, ಇವತ್ತು ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ, 170 ಸೀಟ್ಗೂ ಹೆಚ್ಚು ಸೀಟ್ಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀರಿ, ಬರೆದು ಮಾಡ್ಕೊಳ್ಳಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಈಗ ನಾವು ನೋಡಿದ್ದೀವಿ, ಅಕಸ್ಮಾತ್ ಏನಾದರೂ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಕ್ರಾಂತಿ ಆಯಿತು ಅಂದರೆ ರಾಜಕೀಯವಾಗಿ ಅದರ ಲಾಭವನ್ನ BJP ಪಡ್ಕೊಂಡು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಒಂದು ಕಡೆ ವಿಪಕ್ಷ ನಾಯಕರು ಇಲ್ಲ, ನಾವು 170 ಸ್ಥಾನವನ್ನ ಗೆದ್ದೇ ಬಹುಮತ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ನ ಒಂದು ನಡೆ ಏನು ಅಂತ, ಅಕಸ್ಮಾತ್ ಏನಾದರೂ ಈ ಒಂದು ಕ್ರಾಂತಿ ಆಯಿತು ಅಂತಾದ್ರೆ ರಾಹುಲ್, ನಿಜಕ್ಕೂ ಕೂಡ ಇವತ್ತು ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಈ ಒಂದು ಪ್ರತಿಕ್ರಿಯೆ ಇದೆ, ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಗೊಂದಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನ ಯಾವುದೇ ರೆಬೆಲ್ ಶಾಸಕರ ಜೊತೆ ಕೂಡ ನಾವು ಸರ್ಕಾರವನ್ನ ಮಾಡೋಲ್ಲ. ಗುಜರಾತ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೊಟ್ಟೆ ಕೊಡ್ತಾರೆ, ಆ ಮೂಲಕ ನಾವು ರಾಜ್ಯ ಸರ್ಕಾರವನ್ನ ರಚನೆ ಮಾಡ್ತೀವಿ. ಬಟ್ ಈಗ ಯಾವುದೇ ಕಾಂಗ್ರೆಸ್ನ ರೆಬೆಲ್ ಶಾಸಕರ ಜೊತೆಗೂಡಿ ನಮ್ಮ ಹೈಕಮಾಂಡ್ ನಾಯಕರ ಹತ್ರ ಹೋಗಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಲ್ಲ. ನಾನು ಶಾಸ್ತ್ರ ಹೇಳೋನ್ ಅಲ್ಲ, ಶಾಸ್ತ್ರವನ್ನ ನಂಬಲ್ಲ, ಭವಿಷ್ಯವನ್ನ ಹೇಳ್ತಾ ಇಲ್ಲ. ಬಟ್ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ನಾವು 170 ಸ್ಥಾನವನ್ನ ಗೆದ್ದೇ ಗೆಲ್ತೇವೆ ಅನ್ನೋ ಅಚಲವಾದ ವಿಶ್ವಾಸದ ಮಾತುಗಳನ್ನ ಇವತ್ತು ಆಡಿದ್ದಾರೆ. ನೋಡಿ, ಈಗ ರಾಜ್ಯದಲ್ಲಿ BJP JDS ಮೈತ್ರಿ ಇದೆ, NDAನಲ್ಲಿ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹೀಗಿರಬೇಕಾದ್ರೆ ಕಾಂಗ್ರೆಸ್ನ ರೆಬೆಲ್ ಶಾಸಕರ ಜೊತೆ ಈಗ ಕೈ ಜೋಡಿಸಿದ್ದೆ ಆದ್ರೆ JDS ಜೊತೆ ಇರುವಂತಹ ಬಾಂಧವ್ಯವನ್ನ ಕಿತ್ತಾಕುವಂತ ಸಾಧ್ಯತೆ ಇದೆ, ಹೋಗುವಂತ ಸಾಧ್ಯತೆ ಇದೆ. ಅಥವಾ ಮುಂಬರುವಂತ ದಿನದಲ್ಲಿ BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ರೆಬೆಲ್ ನಾಯಕರು ಎಲ್ಲೆಲ್ಲ ಇರ್ತಾರೋ ಅವರ ಜೊತೆ ಸರ್ಕಾರವನ್ನ ಮಾಡ್ತಾರೆ. ಅವಕಾಶ ಆಣೆ ಪಟ್ಟಿಯನ್ನ ರಾಜ್ಯದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ NDA ಸರ್ಕಾರ ಏನಿದೆ ಅದಕ್ಕೆ ಬಳಿಯೋ ಅಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡದೆ ಇರೋದಕ್ಕೆ ಇಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ರಾಹುಲ್, ಬಹಳ ಪ್ರಮುಖವಾಗಿ ಇವತ್ತು ಆರ್ ಅಶೋಕ್ ಅವರು ಹೇಳಿದ್ದೇನು, ಜನ ನಮಗೆ ಮ್ಯಾಂಡೇಟನ್ನು ಕೊಟ್ಟೇ ಕೊಡ್ತಾರೆ, ನಮ್ಗೆ ಅದಕ್ಕೆ ಭರವಸೆ ಇದೆ, ನಾವು ಜನರ ಮ್ಯಾಂಡೇಟ್ನ ತಗೊಂಡು ಗುಜರಾತ್ ಹಾಗೂ ಬಿಹಾರ ಮಾದರಿಯಲ್ಲೇ ರಾಜ್ಯ ಸರ್ಕಾರವನ್ನು ರಚನೆ ಮಾಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ನ ರೆಬೆಲ್ ನಾಯಕರ ಜೊತೆ ಸರ್ಕಾರವನ್ನು ಮಾಡಲ್ಲ ಅಂತ ಹೇಳ್ತಾ, ಒಂದು ವೇಳೆ ಏನಾದರೂ ನಾಳೆ DK ಶಿವಕುಮಾರ್ ಅಂಡ್ ಟೀಮ್ ರೆಬೆಲ್ ಹೋಲ್ಡ್ ಮಾಡಿದ್ರೆ ಅಥವಾ ಸಿದ್ದರಾಮಯ್ಯ ಅಂಡ್ ಟೀಮ್
ಕಾಂಗ್ರೆಸ್ನಿಂದ ರೆಬಲ್ ಆಗಿ ಹೊರಗಡೆ ಬಂದು ಸರ್ಕಾರವನ್ನ ಮಾಡ್ತೀವಿ ಅಂದ್ರೆ ರಾಜ್ಯ ಬಿಜೆಪಿ ಇದಕ್ಕೆ ತಯಾರಿಲ್ಲ, ಸಿದ್ಧ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ವಿಧಾನಸಭೆಯ ವಿಪಕ್ಷ ಸ್ಥಾನದ ಜವಾಬ್ದಾರಿ ಆಸನದಲ್ಲಿ ಕುಳಿತು ಇವತ್ತು ಆರ್ ಅಶೋಕ್ ಉಲ್ಲೇಖ ಮಾಡಿದ್ದಾರೆ ಅಂತ ನಾನಿಲ್ಲಿ ಸ್ಪಷ್ಟಪಡಿಸಬಹುದು. ರಾಹುಲ್. ರೈಟ್ ಮಧುಸೂದನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.